ಹಾಯ್ ನಮಸ್ಕಾರ ಎಲ್ರಿಗೂ. ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ IPO. ಯಾವ IPO? ವಿದ್ಯಾ ವೈಬ್ಸ್ ಅಂತ ಇರೋ ಒಂದು IPO. ಲಾಂಗ್ ಟರ್ಮ್ಗೆ ಶಾರ್ಟ್ ಟರ್ಮ್ಗೆ ಒಂದು ಅತ್ಯುತ್ತಮವಾದ ಕಂಪನಿ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಇದೆ ಇದ್ರದ್ದು ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದ್ರದ್ದು ಪ್ರಾಫಿಟ್ ಅಂದ್ರೇನು, IPO ಏನಕ್ಕೆ ಅಪ್ಲೈ ಮಾಡಬೇಕು, ಅದ್ರ ರಿಟರ್ನ್ ಆನ್ ಇಕ್ವಿಟಿ ಏನು, ಗ್ರೇ ಮಾರ್ಕೆಟ್ ಪ್ರೈಸ್ ಏನು, ಮತ್ತು ಪ್ರೈಸ್ ಬ್ಯಾಂಡ್ ಏನು, ಮತ್ತು ಎಷ್ಟು ಬೇಕು ದುಡ್ಡು, ಯಾವ ರೀತಿ ಅಪ್ಲೈ ಮಾಡಬೇಕು, ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ನಿಮ್ಗೆ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಈ ವಿದ್ಯಾ ವೈರ್ಸ್ ಲಿಮಿಟೆಡ್ IPO ಇನ್ ಡೀಟೇಲಾಗಿ ತಿಳ್ಕೊಟ್ಟು ಹೋಗೋಣ. ಈ ವಿದ್ಯಾ ವೈರ್ IPO ಬುಕ್ ಬಿಲ್ಡ್ ಇಶ್ಯೂ 300 ಕೋಟಿ, ಟೋಟಲ್ ಇಶ್ಯೂ ಕಾಂಬಿನೇಷನ್ ಆಫ್ ಫ್ರೆಶ್ ಇಶ್ಯೂ 5.27 crore shares aggregating to the 274 crores and offer for sale 0.50 crores share aggregating to the 26.01 crore. ಅಂದರೆ ಇದರಲ್ಲಿ ಟೋಟಲ್ ಇಶ್ಯೂ 300 ಕೋಟಿ ಇದ್ದರೆ ಫ್ರೆಶ್ ಇಶ್ಯೂ ನಮಗೆ 274 ಕೋಟಿ ಇದೆ, ಮತ್ತು ಆಫರ್ ಫಾರ್ ಸೇಲು 26 ಕೋಟಿ ಇದೆ. ಅಂದರೆ ಇದು ನಮಗೆ ಈ ಒಂದು ಪಾಯಿಂಟಲ್ಲಿ ನಾವು ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡೋ ಸ್ಟೇಜಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತಿದೆ. ಸೊ ಅದೇ ಥರ ವಿದ್ಯಾ ವೈಬ್ಸ್ IPO ಓಪನ್ ಸಬ್ಸ್ಕ್ರಿಪ್ಷನ್, ಅಂದರೆ ಈ ಸಬ್ಸ್ಕ್ರಿಪ್ಷನ್ ಓಪನ್ ಆಗೋದು ಡಿಸೆಂಬರ್ 3ಕ್ಕೆ ಮತ್ತು ಕ್ಲೋಸ್ ಆಗೋದು ಡಿಸೆಂಬರ್ 5ಗೆ. ಓಕೆನಾ? ಮತ್ತು IPO ಎಕ್ಸ್ಪೆಕ್ಟೆಡ್ ಟು ಫೈನಲೈಸ್ಡ್ ಆನ್ ಡಿಸೆಂಬರ್ 8, 25. ಓಕೆ. IPO ವಿಲ್ ಲೀಸ್ಟ್ ದಿ BSE NSE ಎರಡರಲ್ಲೂ ಲೀಸ್ಟ್ ಆಗುತ್ತೆ, ಮತ್ತು ಟ್ಯಾಂಟೇಟಿವ್ ಲಿಸ್ಟಿಂಗ್ ಡಿಸೆಂಬರ್ 10 ಆಗುತ್ತೆ. ಇದನ್ನು ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ಅಬೌಟ್ ದಿ ಕಂಪನಿ ಬಗ್ಗೆ ನೋಡ್ಕೊಬರೋಣ, ಆಯಿತಾ? ನೋಡಿ, ಅಬೌಟ್ ವಿದ್ಯಾ ವೈರ್ಸ್ ಲಿಮಿಟೆಡ್ ಇದು 1981ರಲ್ಲಿ ಸ್ಟಾರ್ಟ್ ಆಗಿದ್ದು, ಇನ್ಕಾರ್ಪೊರೇಟ್ ಇನ್ 1981. ವಿದ್ಯಾ ವೈರ್ಸ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ದಿ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ವೈರ್. ತಂತಿ ಮತ್ತು ಅಲ್ಯೂಮಿನಿಯಂ, ಕಾಪರ್ ಅಂತೀವಲ್ಲ, ಅದನ್ನು ನಾವು ತಂತಿ ಅಂತೀವಲ್ಲ, ಅದನ್ನು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಮತ್ತು ಇದಕ್ಕೆ ಕಂಡಕ್ಟಿವಿಟಿ ಪ್ರಾಡಕ್ಟು ಆಫ್ ವೇರಿಯಸ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ದಿ ಪ್ರಿಸಿಷನ್ ಇಂಜಿನಿಯರಿಂಗ್ ವೈರ್ಸ್, ಕಾಪರ್ ಸ್ಟ್ರಿಪ್ಸ್, ಕಂಡಕ್ಟರ್, ಬಸ್ ಬೆಂಜರ್, ಸ್ಪೆಷಲೈಸ್ಡ್ ವೈಂಡಿಂಗ್ ವೈರ್, PV, ರಿಬ್ಬನ್, ಅಲ್ಯೂಮಿನಿಯಂ, ಇದನ್ನೆಲ್ಲ ಅದು ಪ್ರಿಪೇರ್ ಮಾಡುತ್ತೆ. ಮತ್ತು ಈ ಕಂಪ್ನಿ ಬಗ್ಗೆ ನೋಡಿದ್ರೆ 800 ವರ್ಷಗಳ ಇತಿಹಾಸ ಇದೆ, ಅಂದರೆ ದೀರ್ಘಕಾಲದಿಂದ ಬಂದಿದೆ. ಮತ್ತು ಇಯರ್ ಆನ್ ಇಯರ್ ಇದು ಪ್ರಾಫಿಟ್ನ ಗ್ರೋತ್ ಮಾಡ್ತಿದೆ. ಮತ್ತು ಒಂದೇ ಕಡೆ ಇದು 8,000 ಒಂದು ಸಬ್ ಬ್ರಾಂಚಸ್ಗಳನ್ನ ಹೊಂದಿದೆ. ಮತ್ತು ಯಾವ ಇಯರಲ್ಲೂ ಇದ್ರ ಪ್ರಾಫಿಟ್ಟು ಲೆಸ್ ಆಗಿಲ್ಲ, ತುಂಬ ಚೆನ್ನಾಗಿ ಪ್ರಾಫಿಟ್ನ ಮಾಡ್ಕೊಬರ್ತಿದೆ. ಇಷ್ಟು ಈ ಕಂಪನಿಯ ಒಂದು ಇನ್ಫಾರ್ಮೇಷನ್. ಆದರೆ ಅದ್ರದ್ದು ಕಂಪ್ಲೀಟಾಗಿ ಕಂಪನಿ ಫೈನಾನ್ಷಿಯಲ್ ಏನು, ಯಾವ್ಯಾವ ಇನ್ವೆಸ್ಟರ್ಗೆ ಎಷ್ಟೆಷ್ಟು ರಿಸರ್ವೇಷನ್ ಇಟ್ಟಿದ್ದಾರೆ, ಮತ್ತು ಇಯರ್ ಆನ್ ಇಯರ್ ಹೇಗೆ ಪ್ರಾಫಿಟ್ ಆಗಿದೆ, ಹೇಗೆ ಲಾಸ್ ಆಗಿದೆ, ನಾವು ಅಪ್ಲೈ ಮಾಡ್ಬೋದೋ ಬೇಡವೋ ಅಂತ ಒಂದು ಕಡೆಯಿಂದ ನೋಡೋಣ. ನೋಡಿ, ವಿದ್ಯಾ ವೈರ್ಸ್ IPO ಡೀಟೇಲ್ ಡಿಸೆಂಬರ್ 3ಕ್ಕೆ ಬರುತ್ತೆ, ಡಿಸೆಂಬರ್ 5ಗೆ ಎಂಡ್ ಆಗುತ್ತೆ. ಇದ್ರದ್ದು ಫೇಸ್ ವ್ಯಾಲ್ಯೂ ₹1 ಪರ್ ಶೇರ್. ಇದ್ರ ಪ್ರೈಸ್ ಬ್ಯಾಂಡು 48 ರೂಪಾಯಿಂದ 52, ಅಂದರೆ ಒಂದು ಮೀಡಿಯಮ್ ರೇಂಜಲ್ಲಿ ನಮಗೆ ಇದೇನಾರು ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಪ್ರೈಸು ಅಂತ ಅನ್ಕೋತೀನಿ. ಇದು ಲಾಟ್ ಸೈಜ್ ಏನಪ್ಪ ಅಂದರೆ 288 crore ಶೇರ್ಸ್. ಇದು ಈ ಒಂದು ಟೈಪ್ ಏನಪ್ಪ ಅಂದರೆ ಫ್ರೆಶ್ ಕ್ಯಾಪಿಟಲ್ ಕಮ್ ಆಫರ್ ಫಾರ್ ಸೇಲ್, ಅಂದರೆ ಫ್ರೆಶ್ ಕ್ಯಾಪಿಟಲ್ಲು ಇದೆ, ಆಫರ್ ಫಾರ್ ಶೇಲು ಇದೆ. ಇದು ಟೋಟಲ್ ಏನಪ್ಪ ಅಂದರೆ ಟೋಟಲು 300 crore ಇದ್ದರೆ ಅದರಲ್ಲಿ ಫ್ರೆಶ್ ಇಶ್ಯೂಸ್ ನಮಗೆ 274 crore ಇದೆ. ಅಂದರೆ ಆಲ್ಮೋಸ್ಟ್ 300 crore 270 crore ನಮಗೆ
ಫ್ರೆಶ್ ಇಶ್ಯೂ ಇದೆ. ಅಂದರೆ ಈ ಒಂದು ಸ್ಟೆಪ್ಪಲ್ಲಿ ನಾವು ಕಣ್ಣು ಮುಚ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಗಿದೆ. ಮತ್ತು ಆಫರ್ ಫಾರ್ ಸೇಲು 26 ಕ್ರೋರ್ ಇದೆ. ಅಂದರೆ 274 ಕೋಟಿ ಶೇರ್ಸು ನೀವು ಏನು ಪಬ್ಲಿಕ್ಕಿಗೆ ಬಂದಾಗ ಶೇರ್ಸ್ ತೊಗೋತೀರಿ ಅದರಲ್ಲಿ ಬಂದಿರೋ ಪ್ರಾಫಿಟ್ ಎಲ್ಲ ಕಂಪನಿಗೆ ಹೋಗುತ್ತೆ. ಸೊ ಕಂಪನಿಗೆ ಹೋದರೆ ಕಂಪನಿ ಬೆಳವಣಿಗೆ ತುಂಬ ಬೇಗವಾಗಿ ನಿರಂತರವಾಗಿ ಬೆಳೀತಾ ಹೋಗುತ್ತೆ. ಸೊ ಈ ಥರ ಬೆಳೆಯೋದ್ರಿಂದ ಯಾರೆಲ್ಲ ಶೇರ್ ಹೋಲ್ಡರ್ಸ್ ಇದ್ದೀರಿ ಅವ್ರಿಗಿದ್ರಿಂದ ಕಂಪ್ಲೀಟ್ ಪ್ರಾಫಿಟ್ ಬರೋ ಚಾನ್ಸಸ್ ಇದೆ. ಇನ್ನು 26% ಅದು ಕಂಪ್ಲೀಟಾಗಿ ಈಗ ಆಫರ್ ಅಂದರೆ ಅಲ್ಲಿ ಯಾರೆಲ್ಲ ಬಿಫೋರ್ ಲೀಸ್ಟಿಂಗ್ ಯಾರೆಲ್ಲ ಶೇರ್ ಹೊಂದಿದ್ರು ಆ ಕಂಪನಿದು ಅವ್ರಿಗೆ ಹೋಗುತ್ತೆ ಆ ಪ್ರಾಫಿಟ್ಟು. ಸೊ ಇಷ್ಟು ಒಂದು IPO ಡೀಟೇಲ್ಸ್. ಆದರೆ ಇವಾಗ ವಿದ್ಯಾ ವೈಬ್ಸ್ IPO ರಿಸರ್ವೇಷನ್ ಅಂದರೆ ಕ್ವಾಲಿಫೈಡ್ ಇನ್ವೆಸ್ಟರ್ಸ್ಗೆ ಎಷ್ಟು ರಿಸರ್ವ್ ಇಟ್ಟಿದ್ದಾರೆ, ರಿಟೈಲರ್ ಇನ್ವೆಸ್ಟರ್ಗೆ ಎಷ್ಟು ಇಟ್ಟಿದ್ದಾರೆ, ನಾನ್ ಶೇರ್ಡ್ ಆಫರ್ ಅವ್ರಿಗೆ ಎಷ್ಟು ಇಟ್ಟಿದ್ದಾರೆ. ಅಂದರೆ ಕ್ವಾಲಿಫೈಡ್ ರಿಟೈಲರ್ಗೆ 50% ನೆಟ್ ಆಫರ್ ಮಾಡಿದ್ದಾರೆ. ರಿಟೈಲರ್ ಶೇರ್ಡ್ ಅವ್ರಿಗೆ 35% ಮಾಡಿದರೆ ನಿಮ್ಮಂಥವ್ರಿಗೆಲ್ಲರಿಗೂ 15% ನೆಟ್ ಆಫರ್ ಕೊಟ್ಟಿದ್ದಾರೆ. ಆಯಿತಾ. ಈ IPO ನಮಗೆ ಓಪನ್ ಆಗೋ ಡೇಟು ಡಿಸೆಂಬರ್ 3, 2025, ಕ್ಲೋಸ್ ಡೇಟು ಡಿಸೆಂಬರ್ 5, 2025. ಟೆಂಟೇಟಿವ್ ಅಲಾಟ್ಮೆಂಟ್ ಅಂದರೆ ಎಲ್ರಿಗೂ ಅಲಾಟ್ಮೆಂಟ್ ಆಗೋದು ಡಿಸೆಂಬರ್ 8ಕ್ಕೆ. ಮತ್ತು ಇನಿಷಿಯಲ್ ರೀಫಂಡ್ ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲ, ಯಾರಿಗೆ ಅಲಾಟ್ಮೆಂಟ್ ಆಗೈತೆ ಅದರಲ್ಲಿ ಅದ್ರ ಪ್ರೈಸು ವಾಪಸ್ ಕಳಿಸ್ಬೇಕಾ ಇಲ್ವಾ ಅನ್ನೋದು ಕೊಡೋದು ಡಿಸೆಂಬರ್ 9ಗೆ. ಕ್ರೆಡಿಟ್ ಟು ಶೇರ್ ಅಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೆ ತೋರಿಸೋದು 9th ಡಿಸೆಂಬರ್ಗೆ. ಟೆಂಟೇಟಿವ್ ಲೀಸ್ಟಿಂಗ್ ಡೇಟ್ ಡಿಸೆಂಬರ್ 10ಗೆ. ಕಟ್ ಆಫ್ ಟೈಮ್ ಆಫ್ UPI ಮ್ಯಾಂಡೇಟ್ ಅಂದರೆ ಈ UPI ಮ್ಯಾಂಡೇಟ್ ನಮಗೆ ಡಿಸೆಂಬರ್ 5 ಲಾಸ್ಟ್ ಅಲ್ವಾ, 5 ಗಂಟೆ ಒಳಗಡೆ ನೀವು ಅದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದೆ. ಸೊ ಇವಾಗ ವಿದ್ಯಾ ವೈಬ್ಸ್ನ IPO ಮತ್ತು ಲಾಟ್ ಸೈಜ್ನ ನೋಡೋದಾದರೆ ಮಿನಿಮಮ್ ರಿಟೈಲರ್ಗೆ 1 ಲಾಟು 288 ಶೇರು ಅಂದರೆ 14,000 ಬೇಕು. ಮತ್ತು ರಿಟೈಲರ್ ಮ್ಯಾಕ್ಸಿಮಮ್ ಅವ್ರಿಗೆ 13 ಲಾಟು 3,774 ಶೇರು 1,94,000ವರೆಗೆ ಅಮೌಂಟ್ನ ಯೂಸ್ ಮಾಡ್ಬೋದು. ಆಯಿತಾ. ಸ್ಮಾಲ್ ಇನ್ವೆಸ್ಟರ್ಸ್ಗೆ 14 ಲಾಟು 4,032 ಅಂದರೆ ಅಷ್ಟು ಶೇರ್ಗಳನ್ನ 2,09,000ವರೆಗೂ ಇದು ಮಾಡ್ಬೋದು. ಮತ್ತು SHNI ಮ್ಯಾಕ್ಸಿಮಮ್ ಅವರು 66 ಲಾಟ್ ತೊಗೋಬೋದು, 19,000 ಶೇರ್ ತೊಗೋಬೋದು, 9 ಲಕ್ಷ ಆಲ್ಮೋಸ್ಟ್ 10 ಲಕ್ಷದವರೆಗೂ ಮಾಡ್ಬೋದು. ಮತ್ತು BHNI ಮಿನಿಮಮ್ ಅವ್ರಿಗೆ 67 ಲಾಟ್ ತೊಗೋಬೋದು, 19,000 ಶೇರು ಮತ್ತು 10 ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ಬೋದು. ವಿದ್ಯಾ ವೈಬ್ಸ್ IPO ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂದರೆ 99.91% ಇದೆ. ಆಲ್ರೆಡಿ ಕಂಪನಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಕಂಪನಿ ಫೈನಾನ್ಷಿಯಲ್ ಹೆಂಗಿದೆ ಅಂದರೆ ನೋಡಿ, ಅಸೆಟ್ಟು, ಟೋಟಲ್ ಇನ್ಕಮ್ಮು, ಪ್ರಾಫಿಟ್ ಆಫ್ಟರ್ ದಿ ಟ್ಯಾಕ್ಸ್, ಎಬಿಟಾ, ನೆಟ್ವರ್ತು, ರಿಸರ್ವ್ ಅಂಡ್ ಸರ್ಪ್ಲೈ, ಟೋಟಲ್ ಬ್ಯಾರೋವಿಂಗ್ ಇಷ್ಟು ಇದೆ. ನೋಡಿ, ಇಯರ್ ಆನ್ ಇಯರ್ 2023 ಮತ್ತು 2024, 2025, ಜೂನ್ 2025 ಇಲ್ಲೇನಾಗಿದೆ, ಇಯರ್ಲಿ ತನ್ನ ಪ್ರಾಫಿಟ್ನ ಅಸೆಟ್ನ ಕಂಪ್ಲೀಟಾಗಿ ಎಚ್ಚರಿಸ್ಕೊಬರ್ತಿದೆ. ಟೋಟಲ್ ಅಸೆಟ್ನ 209, 247, 331, 376 ಅದ್ರದ್ದು ಟೋಟಲ್ ಇನ್ಕಮ್ಮು ನಮಗೆ ಜೂನ್ ಕ್ವಾರ್ಟ್ರಲ್ಲಿ ನಮಗೆ ಬಂದಿರೋದು 413 ಕೋಟಿ. ಆಫ್ಟರ್ ದಿ ಟ್ಯಾಕ್ಸು ಉಳಿದಿರೋದು 12 ಕೋಟಿ. ಬಿಫೋರ್ ದಿ ಟ್ಯಾಕ್ಸು 18 ಕೋಟಿ. ಇವಾಗ ನೆಟ್ವರ್ತ್ ಇರೋದು ನಮಗೆ 178 ಕ್ರೋರ್. ರಿಸರ್ವ್ ಅಂಡ್ ಸರ್ಪ್ಲಸ್ ಅಂದರೆ ಆಲ್ರೆಡಿ ರಿಸರ್ವ್ ಆಗಿರೋದು ಇಷ್ಟು. ಅಂದರೆ ಸಾಲ ಎಷ್ಟಿದೆ, 162 ಕ್ರೋರ್ ಇದೆ. ಅಂದರೆ ಇದೇನಕ್ಕೆ ಮಾಡಿದ್ದಾರಪ್ಪ ಅಂದರೆ ಕಂಪನಿನ
ಇವಾಗ IPO ಲೀಸ್ಟ್ ಆದಮೇಲೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು, ತುಂಬ ಕಡೆ ಕಂಪ್ನಿಗಳ ಬ್ರಾಂಚಸ್ ತೆಗಿಬೇಕು. ಇದಕ್ಕೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಇಷ್ಟು ಹಣನ ಮೀಸಲಾಗಿಡಬೇಕು. ಸೊ ಅದಕ್ಕೋಸ್ಕರ ಒಂದು ಅಮೌಂಟ್ನ ತೊಗೊಂಡಿರೋದ್ರಿಂದ ಇಷ್ಟು ಅವರು ಸಾಲನ ತೋರಿಸ್ತಿದ್ದಾರೆ, ಆಯಿತಾ. ಸೊ ಇಷ್ಟಾದಮೇಲೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂದರೆ ರಿಟರ್ನ್ ಆನ್ ಇಕ್ವಿಟಿ ತುಂಬ ಚೆನ್ನಾಗಿದೆ, ರಿಟರ್ನ್ ಆನ್ ಶೇರ್ ಹೋಲ್ಡರ್ ಇಕ್ವಿಟಿ ಅದು ತುಂಬ ಚೆನ್ನಾಗಿದೆ, ರಿಟರ್ನ್ ಆನ್ ನೆಟ್ವರ್ತ್ ಕಂಪ್ಲೀಟ್ಲಿ ಚೆನ್ನಾಗಿದೆ, ಪ್ರಾಫಿಟ್ ಆಫ್ಟರ್ ದಿ ಟ್ಯಾಕ್ಸ್ ಮ್ಯಾಗ್ಝಿನ್ ತುಂಬ ಚೆನ್ನಾಗಿದೆ, ಎಬಿಟಾ ಸಖತ್ತಾಗಿದೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ, ಮಾರ್ಕೆಟ್ ಕ್ಯಾಪಿಟಲ್ಲೂ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋದರೆ ಮತ್ತು ಕಂಪನಿ ಫೈನಾನ್ಷಿಯಲ್ ಇಯರ್ನ ನೋಡ್ತಾ ಹೋದರೆ 100ಕ್ಕೆ 100 ಲಾಂಗ್ ಟರ್ಮ್ಗೆ ಶಾರ್ಟ್ ಟರ್ಮ್ಗೆ ಎರಡಕ್ಕೂ ಈ ಕಂಪ್ನಿಲಿ ನಾವು ಅಪ್ಲೈ ಮಾಡ್ಬೋದು, ಆಯಿತಾ. ನನ್ನ ಒಂದು ನಿಮಗೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ, ಇದು ನನ್ನ ಒಂದು ಕಂಪನಿ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಮತ್ತು ಇದರ ಆಬ್ಜೆಕ್ಟಿವ್ ಏನು ಅಂದರೆ ಈ ಬಂದಿರೋ ಅಮೌಂಟ್ನ ಎಲ್ಲಿಗೆ ಎಷ್ಟೆಷ್ಟನ್ನ ಯೂಸ್ ಮಾಡ್ತಾರೆ ಅಂತ, ಫೈಂಡಿಂಗ್ ದಿ ಕ್ಯಾಪಿಟಲ್, ಎಕ್ಸ್ಪೆಂಡಿಚರ್ ಆ್ಯಂಡ್ ರಿಕ್ವೈರ್ಮೆಂಟ್ ಫಾರ್ ದಿ ಸೆಟ್ಟಿಂಗ್ ಅಪ್ ಎ ನ್ಯೂ ಪ್ರಾಜೆಕ್ಟ್ ಇನ್ ಸಬ್ಸಿಡರಿ ವಿಸ್ ಆ್ಯಂಡ್ ಆಲ್ಕು. ಅಂದರೆ ಈ ಒಂದು IPO ಇಂದ ಬಂದಿದ್ದ 140 ಕೋಟಿ ಹಣನ ಸೆಟ್ಟಿಂಗ್ ಅಪ್ ಟು ದಿ ನ್ಯೂ ಪ್ರಾಜೆಕ್ಟ್ ಇನ್ ಆ್ಯಂಡ್ ಸಬ್ಸಿಡರಿ ಅಂದರೆ ಇದಕ್ಕೆ ಅವರು ಯೂಸ್ ಮಾಡ್ಕೋತಾರೆ. ಮತ್ತು ಇನ್ನು 100 ಕೋಟಿನ ರೀಪೇಮೆಂಟ್ ಆ್ಯಂಡ್ ಪ್ರೀಪೇಮೆಂಟ್ ಇನ್ ಫುಲ್ ಆಫ್ ಪಾರ್ಟ್ ಆಫ್ ಆಲ್ ಸರ್ಟೈನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾರೋಯಿಂಗ್ ಅಂದರೆ ಏನು ಸಾಲ ಇದೆ ಅದಕ್ಕೆ ತೀರ್ಸೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಷ್ಟು ಈ ಕಂಪನಿಯ ಆಬ್ಜೆಕ್ಟಿವ್ ಅಂತ ಆಯಿತು. ಇವಾಗ ನಾವು ಇದ್ರದ್ದು ಒಂದು ಗ್ರೇ ಮಾರ್ಕೆಟ್ ಪ್ರೈಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಈ ಒಂದು ಗ್ರೇ ಮಾರ್ಕೆಟ್ ಪ್ರೈಸು ನೋಡಿ, ವಿದ್ಯಾ ವೈರ್ IPO GMP ಇದ್ರದ್ದು ಗ್ರೇ ಮಾರ್ಕೆಟ್ ಪ್ರೈಸ್ನ ನೋಡಬೇಕು. ನೋಡಿ, ವಿದ್ಯಾ ವೈರ್ IPO ಡೇ ವೈಸ್ GMP ಟ್ರೆಂಡ್. ಗ್ರೇ ಮಾರ್ಕೆಟ್ ಪ್ರೈಸ್ನ ಏನಕ್ಕೆ ನೋಡಬೇಕು ಅಂದರೆ, ಇವಾಗ ನಾವು ಕಂಪನಿನ ಒಂದು NSE ಮತ್ತು BSEಲಿ ಲೀಸ್ಟಿಂಗ್ ಮಾಡೋಕ್ಕೋಸ್ಕರ ಬರ್ತಿದ್ದೀವಿ. ಆ ಲೀಸ್ಟಿಂಗ್ ಮಾಡೋಕ್ಕಿಂತಲೂ ಮುಂಚೆ ಅನ್ಲಿಸ್ಟೆಡಲ್ಲಿ ಈ ಕಂಪನಿ ಟ್ರೇಡ್ ಆಗಬೇಕಾದ್ರೆ ಈ ಗ್ರೇ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೆಷ್ಟು ಇದೆ ಅಂತ ನೋಡಬೇಕು. ನೋಡಿ, IPO ಪ್ರೈಸು ಇವಾಗ ಅಂದರೆ ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟಿರಬೇಕು ನಮಗೆ ಗ್ರೇ ಮಾರ್ಕೆಟ್ ಪ್ರೈಸು ನಮಗೆ ದಿನೇ ಇಲ್ಲಿ ನೋಡಿ 28/11/2025, 29/11/2000 ನೋಡಿ 15%, 19%, ಮತ್ತು 11%, 11.5% ಇದೆ. ಸೊ ಇದು ಗ್ರೇ ಮಾರ್ಕೆಟ್ ಪ್ರೈಸು ಯಾವತ್ತಿದ್ರೂ ನಮಗೆ 20% ಮೇಲಿರಬೇಕು. ಅಂದರೆ ಇವಾಗ ಅಪ್ಲೈ ಮಾಡಿದ್ರೂ ನಮಗೆ 20% ಬರೋ ರೀತಿ ಇರಬೇಕು. ಬಟ್ ಇವತ್ತಿನ ಡೇಟಿಗೆ ನೋಡಿದ್ರೆ 11.54% ಇದೆ. ಎಸ್ಟಿಮೇಟೆಡ್ ಪ್ರಾಫಿಟ್ 1728 ಕೋಟಿ ಇದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೈಸ್ನ ನೋಡಿದ್ರೆ ಇದು ಲಾಂಗ್ ಟರ್ಮ್ಗೆ ಸೂಕ್ತವಲ್ಲ ಅಂತ ನನಗನ್ನಿಸ್ತಿದೆ. ಇನ್ನು ಕಂಪನಿ ಪ್ರೊಫೈಲ್ ಆಗಲಿ, ಫೈನಾನ್ಷಿಯಲ್ ಇಯರ್ ಆಗಲಿ, ಮತ್ತು ಕಂಪನಿ ಬಿಸ್ನೆಸ್ ಮಾಡೆಲ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೈಸು 20% ಇರಬೇಕಾಯಿತು, 11% ಇದೆ. ಸೊ ಒಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಮಾತ್ರ ಬೈ ಮಾಡಿ. ಶಾರ್ಟ್ ಟರ್ಮಲ್ಲಿ ನಾನೆಲ್ಲ ಕವರಿಂಗ್ ಮಾಡ್ತೀನಿ ಅನ್ನೋದಾದರೆ ತುಂಬ ಕಷ್ಟ. ಈ ಇಯರ್ ಆನ್ ಇಯರು ಏರ್ಕೊತ ಬಂದು ಇವತ್ತು ಮತ್ತು ನಿನ್ನೆ ಮಾತ್ರ ಕಡಿಮೆ ಆಗಿದೆ. 19% ಒಂದೊಳ್ಳೆ ಗ್ರೇ ಮಾರ್ಕೆಟು ಪ್ರೈಸ್ ಆಗಿದೆ. ಸೊ ಇಷ್ಟು ಈ IPO ಗ್ರೇ ಮಾರ್ಕೆಟು ಪ್ರೈಸ್ ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನನ್ನ ಪ್ರಕಾರ ಇದು ಒಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೋದು, ಒಂದೊಳ್ಳೆ ಕಂಪನಿ, ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಅನ್ನಿಸ್ತು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು
ಬುಕ್ ಮಾಡ್ಕೋಬೋದು, ಇಲ್ಲ ಅಪ್ಲೈ ಮಾಡ್ಬೋದು. ಪ್ರೀ ಅಪ್ಲೈ ಮಾಡಿ, ಇವತ್ತು ಸಿಗೋ ಚಾನ್ಸಸ್ ತುಂಬ ಇರುತ್ತೆ.